ಕೋರ್ ಕ್ವಾಲಿಟಿ ಮೀನ್ಸ್ ದ ನ್ಯಾಚುರಲ್ ಕ್ವಾಲಿಟಿ ವಿಚ್ ಮೇಕ್ಸ್ ಯು ವಿನ್ ಅಷ್ಟೇ ಈಸ್ ಯುವರ್ ಕೋರ್ ಕ್ವಾಲಿಟಿ. ಇವಾಗ ಅರ್ಜುನನಿಗೆ ಬಿಲ್ಲು ಬಾಣ ವಿದ್ಯೆ ಗೊತ್ತಿತ್ತು, ಭೀಮನಿಗೆ ಗದ ವಿದ್ಯೆ ಗೊತ್ತಿತ್ತು, ಹುಸೇನ್ ಬೋಲ್ಟ್ಗೆ ಕಾಂಪಿಟೆನ್ಸಿ, ವಿಶ್ವೇಶ್ವರಯ್ಯಂಗೆ ಐಡಿಯಾಸ್, ರತನ್ ಟಾಟಾಗೆ ವಿಷನರಿ. ಅಂದರೆ ಇದೆಲ್ಲ ಕೋರ್ ಕ್ವಾಲಿಟಿಯಲ್ಲಿ ಬರುತ್ತೆ. 10 ಕೋರ್ ಕ್ವಾಲಿಟಿಯಲ್ಲಿ ನಿಮ್ಮದು ಯಾವುದು ಕೋರ್ ಕ್ವಾಲಿಟಿ ಅಂತ ನಾವು ರಿವೀಲ್ ಮಾಡ್ತೀವಿ. ಇವಾಗ ನಿಮಗಿರೋದು ಸೆಲ್ಫ್ ಅಚೀವ್ಮೆಂಟ್ ಅಂತ, ನಿಮ್ಮ ಫಿಂಗರ್ ಪ್ರಿಂಟ್ಸ್ ನಾವು ನೋಡಿರೋದ್ರಿಂದ ನಿಮಗೆ ಸೆಲ್ಫ್ ಅಚೀವ್ಮೆಂಟ್ ಅನ್ನೋದು ಒನ್ ಆಫ್ ದ ಕೋರ್ ಕ್ವಾಲಿಟಿ. ಈ ಸೆಲ್ಫ್ ಅಚೀವ್ಮೆಂಟ್ ಯಾರಿಗೆ ಜಾಸ್ತಿ ಇರುತ್ತೆ, ಇವರಿಗೆ ಯಾವಾಗಲೂ ಸೆಲ್ಫ್ ರಿಲಯಂಟ್ ಆಗಿ ಇಂಡಿವಿಜುವಲ್ ಆಗಿ ಯಾರ ಮೇಲೂ ಡಿಪೆಂಡೆಂಟ್ ಆಗ್ದಿರಾ ಐ ವಾಂಟ್ ಟು ಕ್ರಿಯೇಟ್ ಸಮಥಿಂಗ್ ಇನ್ ಮೈ ಲೈಫ್ ಅಂತ ಯಾವಾಗಲೂ ಒಂದು ಆಸೆ ಒಳಗಡೆಯಿಂದ ಇದ್ದೇ ಇರುತ್ತೆ. ಅದನ್ನು ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಪರಿಗಣನೆಗೆ ತೊಗೊಂಡೆ ಅಲ್ಲಿಂದನೇ ಅದನ್ನು ಸ್ಟಾಪ್ ಮಾಡ್ತಾ ಹೋಗ್ಬಿಟ್ರೆ ಅವ್ರಿಗೆ ಅದು ಕೋರ್ ಕ್ವಾಲಿಟಿ ಅಂತ ಲೈಫಲ್ಲಿ ರಿಯಲೈಸ್ ಆಗಲ್ಲ. ಅಂದರೆ ಈ ಕೋರ್ ಕ್ವಾಲಿಟಿಗಳು ನಿಮ್ಮ ಲೈಫಿನ ಒನ್ ಆಫ್ ದ ಪವರ್ಫುಲ್ ಟೂಲ್ ಅಂತ. ಇವಾಗ ಅರ್ಜುನನಿಗೆ ಅವನು ಬಿಲ್ಲು ಬಾಣ ವಿದ್ಯೆಯಲ್ಲೇ ಪರಿಣಿತ ಅನ್ನೋದು ಗೊತ್ತಿದ್ದಕ್ಕೆ ಅವರು ಕಷ್ಟದ ಟೈಮಲ್ಲಾಗಲಿ ಈಸಿ ಟೈಮಲ್ಲಾಗಲಿ ಅವ್ರು ಆ ಒಂದು ವಿದ್ಯೆನ ಯೂಸ್ ಮಾಡಿಕೊಂಡ್ರು. ಅವ್ರೇನಾದರೂ ಗದೆ ಯುದ್ಧನೇ ಕಲ್ತಿದ್ದೀನಿ, ನಾನು ಬೇರೆ ಬೇರೆ ವಿದ್ಯೆಗಳನ್ನು ಕಲ್ತಿದ್ದೀನಿ ಅಂತ ಟಫ್ ಟೈಮಲ್ಲಿ ಯೂಸ್ ಮಾಡೋಕ್ಕೋದ್ರೆ ಇಟ್ ನೆವರ್ ಹೆಲ್ಪ್ಸ್ ಅಂತ. ಈ ಜಗತ್ತಲ್ಲಿ ಯಾಕೆ ಎಲ್ರಿಗೂ ಫೇಲ್ಯೂರ್ಸ್ ಆಗ್ತಿದೆ ಅಂದರೆ ಫೇಲ್ಯೂರ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂದರೆ ಇಟ್ಸ್ ಅ ಮಿತ್ ಅಂತ ನಾವು ಹೇಳ್ತೀವಿ ಸರ್. ಯಾಕೆ ಅಂದರೆ ನಿಮ್ಮಲ್ಲಿರೋ ಕೋರ್ ಕ್ವಾಲಿಟಿ ನಾನು ಯೂಸ್ ಮಾಡಿಕೊಂಡ್ರೆ ವರ್ಲ್ಡೇ ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ಇವಾಗ ರೆಸ್ಪೆಕ್ಟ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಒಂದು ನಿಮಿಷ ಹೇಳ್ತೀನಿ ಸರ್. ಇವಾಗ ರೆಸ್ಪೆಕ್ಟ್ ನನಗೆ ಯಾರೋ ಒಬ್ಬರು ಕೊಡ್ತಿಲ್ಲ ಅಂದರೆ ನಾನು ಏನು ಅನ್ಕೊಳ್ತೀನಿ, ನಾನು ಭಾರಿ ಮಿಸ್ಟೇಕ್ಸ್ ಮಾಡಿದ್ದೀನಿ, ಅವ್ರು ಹೇಳಿದ ಮಾತು ಕೇಳಿಲ್ಲ, ನಾನು ಇಷ್ಟೊತ್ತು ಪ್ರಕರಣ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಅದಕ್ಕೆ ಅವ್ರು ನನಗೆ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಇದುವರೆಗೂ ಕಾಮನ್ ನಾಲೆಡ್ಜನ್ನ ನಾವು ವರ್ಲ್ಡ್ ಕ್ಯಾರಿ ಮಾಡ್ತಿದ್ದೀವಿ. ನಾವು ಯೂನಿಕ್ ಟ್ರೂತಲ್ಲಿ ಹಂಗೆ ಹೇಳಲ್ಲ. ವಾಟ್ ಈಸ್ ದ ಟ್ರುತ್ ಅಂತ ಹೇಳಿದ್ರೆ ಯು ಆರ್ ಬಾರ್ನ್ ವಿತ್ ಸಮ್ ಆಫ್ ದ ಕೋರ್ ಕ್ವಾಲಿಟೀಸ್ ವಿಚ್ ಯು ಆರ್ ನಾಟ್ ಯೂಸಿಂಗ್. ದಟ್ ಈಸ್ ದ ರೀಸನ್ ವರ್ಲ್ಡ್ ಈಸ್ ನಾಟ್ ರೆಸ್ಪೆಕ್ಟಿಂಗ್ ಯು ಅಂತ. ಇಟ್ ಮೇ ಬಿ ಅಟ್ ಹೋಮ್ ಇರ್ಬೋದು ಅಥವಾ ಸೊಸೈಟಿ ಇರ್ಬೋದು. ನೀವು ಅದನ್ನು ಮಾಡೋಕ್ಕಂತಲೇ ಹುಟ್ಟಿದ್ರೆ ಅದನ್ನು ನೀವು ಮಾಡಲೇಬೇಕು.